ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಮತ್ತಾಯ 8ನೇ ಅಧ್ಯಾಯ 5ನೇ ವಾಕ್ಯ. ಇದಾದ ಮೇಲೆ ಯೇಸು ಕಪೆರ್ನೌಮಿನಲ್ಲಿ ಪ್ರವೇಶಿಸಿದಾಗ ಒಬ್ಬ ಶತಾಧಿಪತಿಯು ಆತನ ಬಳಿಗೆ ಬಂದು, ಕರ್ತನೇ, ನನ್ನ ಸೇವಕನು ಪಾರ್ಶ್ವವಾಯು ರೋಗದಿಂದ ಬಹಳವಾಗಿ ಸಂಕಟಪಡುತ್ತಾ ಮನೆಯಲ್ಲಿ ಮಲಗಿದ್ದಾನೆ ಎಂದು ಹೇಳಿಕೊಂಡನು. ಯೇಸು ಅವನಿಗೆ, ನಾನು ಬಂದು ಅವನನ್ನು ಸ್ವಸ್ಥ ಮಾಡುತ್ತೇನೆ ಅಂದು. ಅದಕ್ಕೆ ಶತಾಧಿಪತಿಯು ಪ್ರತ್ಯುತ್ತರವಾಗಿ, ಕರ್ತನೇ, ನೀನು ನನ್ನ ಮನೆಯೊಳಗೆ ಬರುವುದಕ್ಕೆ ನಾನು ಯೋಗ್ಯನಲ್ಲ. ಆದರೆ ನೀನು ಒಂದು ಮಾತು ಮಾತ್ರ ಹೇಳು, ಆಗ ನನ್ನ ಸೇವಕನು ಸ್ವಸ್ಥನಾಗುವನು. ಪ್ರಿಯ ಜನರೇ, ಆ ಶತಾಧಿಪತಿಯು ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀವು ಒಂದು ಮಾತನ್ನು ಹೇಳಿ ಸಾಕು, ಆ ಪಾರ್ಶ್ವವಾಯು ರೋಗಿಯು ಗುಣ ಹೊಂದುವನು ಎಂದು ನಂಬಿಕೆಯಿಂದ ಕೇಳಿಕೊಂಡನು. ಅದೇ ರೀತಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಏನೇ ಬೇಡಿಕೊಂಡರು ನಮಗೆಲ್ಲನೂ ದೇವರು ಆಶೀರ್ವದಿಸುತ್ತಾರೆ ಪ್ರಿಯರೇ. ಆದ್ದರಿಂದ ನಾವು ದೇವರ ಚಿತ್ತ ನಾವು ನಡೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್.